ಹೃಂಜ್ ಹರಣೆ ಅಂತ ಧಾತುವಿಗೆ ಸಂದರ್ಭಾನುಸಾರವಾಗಿ ಏನೇನು ಅರ್ಥಗಳಾಗಬಹುದು ಅಂತ ಅನ್ನೋದನ್ನು ಈಗ ನಾವು ನೋಡಬೇಕು. ಮತ್ತು ಅದಕ್ಕೆ ಕುರಿತಾಗಿ ಉಪನಿಷತ್ತುಗಳಲ್ಲಿ, ರಾಮಾಯಣ ಮಹಾಭಾರತಾದಿಗಳಲ್ಲಿ ಹೇಗೆ ಪ್ರಯೋಗಗಳಿವೆ ಮತ್ತು ಅವು ಹೇಗೆ ತುಂಬ ಪರಿಣಾಮಕಾರಿ ಪ್ರಯೋಗಗಳು ಅನ್ನೋದನ್ನು ಕೂಡ ಗಮನಿಸಬೇಕು. ಈ ಹರ ಅನ್ನೋದೊಂದು ವಿಚಿತ್ರವಾದ ಧಾತು. ಅದಕ್ಕೆ ಹೃಂಜ್ ಹರಣೆ ಅಂತ ಧಾತು ಇದೆ. ಅದಕ್ಕೆ ತೊಗೊಂಡು ಹೋಗೋದು, ಆ ಕಡೆಗೆ ತೊಗೊಂಡು ಹೋಗೋದು, ಕ್ಯಾರಿ ಅವೇ, ಟೇಕ್ ಅವೇ, ಹೀಗೂ ಅರ್ಥ ಆಗ್ತದೆ. ಹಾಗೆ ಸಂದರ್ಭಾನುಸಾರವಾಗಿ ಬ್ರಿಂಗ್ ಅಂತಲೂ ಅರ್ಥ ಆಗ್ತದೆ, ತರೋದು ಅಂತಲೂ ಅರ್ಥ ಆಗ್ತದೆ. ತರುವುದು, ತೊಗೊಂಡು ಹೋಗೋದು ಎರಡೂ ಅರ್ಥ ಆಗ್ತದೆ. ಆದ್ದರಿಂದ ಅದೊಂದು ಸ್ವಲ್ಪ ವಿಚಿತ್ರವಾದ ಧಾತು. ಅದನ್ನು ನಾವೀಗ ನೋಡಬೇಕು ಅಂತ ಹೇಳಿದೆ. ಕಾಠಕೋಪನಿಷತ್ನಲ್ಲಿ ನಚಿಕೇತ ಯಮನನ್ನ ನೋಡ್ಲಿಕ್ಕೆ ಹೋಗಿರ್ತಾನಲ್ಲ, ಆಗ ಯಮ ಎಲ್ಲೋ ಹೋಗಿರ್ತಾನೆ. ಯಮನ ಪತ್ನಿ ಅವನಿಗೆ ಆತಿಥ್ಯ ಕೊಟ್ಟಾಗಲೂ ಕೂಡ ಸ್ವೀಕಾರ ಮಾಡೋದಿಲ್ಲ. ಮುಂದೆ ಯಮನೇ ಬಂದಾಗ, ಹೀಗೆ ಒಬ್ಬ ಅತಿಥಿ ಬಂದಿದ್ದಾನೆ, ಅವನು ನಿನ್ನನ್ನು ಕಾಯ್ತಾ ಇದ್ದಾನೆ, ನಿನ್ನನ್ನು ಮೇಲೆ ನೋಡಿದ ಮೇಲೇ ಅವನು ಸತ್ಕಾರವನ್ನು ಸ್ವೀಕಾರ ಮಾಡ್ತಾನಂತೆ ಅಂತ ಹೇಳ್ತಾಳೆ. ಅಲ್ಲಿ ಅವಳು ಮಾಡೋ ಪ್ರಯೋಗ ಒಂದಿದೆ. ಹರ ವೈವಸ್ವತೋದಕಂ. ವೈವಸ್ವತ ಸೂರ್ಯನ ಮಗನಾದ ಯಮನೇ, ಉದಕಂ ಹರ ವೈಶ್ವಾನರ ಪ್ರವಿಶತಿ ಅಗ್ನಿ. ಈ ಅತಿಥಿ ನಮ್ಮ ಮನೆಗೆ ಬಂದ ಅಂತಂದ್ರೆ ಅವನು ಸ್ವಯಂ ವೈಶ್ವಾನರನೇ ಬಂದಂತೆ, ಅಗ್ನಿಯೇ ಬಂದಂತೆ. ಆದ್ದರಿಂದ ಆತನಿಗೆ ಯಾವುದೇ ರೀತಿಯಾಗಿ ಅವಮಾನ ಆಗುವುದು ಸಲ್ಲದು. ವೈಶ್ವಾನರ ಪ್ರವಿಶತಿ ಅತಿಥಿ ಬ್ರಾಹ್ಮಣೋ ಗೃಹಾನ್ ತಸ್ಯೈತಾಂ ಶಾಂತಿಂ ಕುರುವಂತಿ ಹರ ವೈವಸ್ವತೋ ಉದಕಂ. ಅವನಿಗೆ ನಾವು ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟರೆ ಅವನಿಗೆ ಶಾಂತಿ ಆಗ್ತದೆ. ಆದ್ರಿಂದ ಉದಕಂ ಹರ, ನೀರನ್ನ ತೆಗೆದುಕೊಂಡು ಬಾ ಅಂತ ಹೀಗದರ ತಾತ್ಪರ್ಯ. ಸತ್ಕಾರ ಮಾಡುವಂತ ಅಲ್ಲಿರೋದು, ಅರ್ಘ್ಯಪಾದ್ಯಾದಿಗಳಿಂದ ಸತ್ಕರಿಸು ಅಂತ ಹೀಗೆ. ಅಲ್ಲಿ ಭಾಷ್ಯದಲ್ಲಿ ಕೂಡ ಆಚಾರ್ಯರು ಆಗತೇತು ಯಮೇ ಪ್ರಾಹ, ಅವನ ಹೆಂಡತಿ ಹೇಳಿತು, ಯಮಂ ಸೋದಕಂ ಆಹಾರ, ನೀರಿನಿಂದ ಕೂಡಿದ ಅರ್ಘ್ಯಪಾದ್ಯಾದಿಗಳನ್ನು ತಗೊಂಡು ಬಾ ಅಂತ, ಆಹಾರ ಅಂತ ಅವಳು ಶಬ್ದ ಪ್ರಯೋಗ ಮಾಡಿದ್ದು ಅಂತಿದೆ. ಉಪನಿಷತ್ನಲ್ಲಿ ಹರ ಅಂತಿದೆ, ಇದಕ್ಕೆ ಅವರು ಆಚಾರ್ಯರು ಪ್ರಯೋಗ ಮಾಡಿರೋದು ಆಹಾರ ಅಂತ. ಹಾಗಾಗಿ ಬ್ರಿಂಗ್ ಇನ್, ಒಳಗೆ ತಗೊಂಡ್ ಬಾ, ಅವನಿದ್ದಲ್ಲಿಗೆ ತಗೊಂಡು ಬಾ ನೀನು. ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಮೊದಲು ಅವಾಹನ ಅಂದ್ರೆ ಕರೆಯುವುದು, ಒಳಗೆ ಅರ್ಘ್ಯಪಾದ್ಯಾದಿಗಳನ್ನು ಕೊಡುವುದು, ಸತ್ಕರಿಸುವುದು ಅಂತ ಅದರ ತಾತ್ಪರ್ಯ. ಅದರಿಂದ ಹೀಗೆ ಸ್ಪಷ್ಟವಾಗಿ ಈ ಪ್ರಸಂಗದಲ್ಲಿ ಆಂಗಂತ ಉಪಸರ್ಗ ಇದ್ರೆ ಅಂತೂ ಸರಿಯೇ, ಇಲ್ಲದೇ ಇದ್ರೂ ಕೂಡ ಬ್ರಿಂಗ್, ತೆಗೆದುಕೊಂಡು ಬಾ, ಇಲ್ಲಿ ಬಾ ಅಂತ ಹೀಗದರ ಅರ್ಥ. ಇಲ್ಲಿ ಬಾ ಅನ್ನೋದು ಅದರ ಅರ್ಥ ಅಲ್ಲ, ತೆಗೆದುಕೊಂಡು ಬಾ ಅಂತ ಅನ್ನೋದು ಅದರ ಅರ್ಥ. ಮತ್ತೆ ಈ ಹರ ಅಂತ ಅನ್ನೋದಕ್ಕೇನೆ ಕೆಲವು ಕಡೆ ಟೇಕ್ ಅವೇ, ತೆಗೆದುಕೊಂಡು ಹೋಗು ಅಂತನೂ ಅರ್ಥ ಆಗ್ತದೆ. ಅದನ್ನು ನಾವು ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ ನಾವಮಿವಾಂಭಸಿ ಅಂತನಲ್ಲಿ ಭಗವದ್ಗೀತಾದಲ್ಲಿ ನೋಡಿದೆ. ಈ ಮನಸ್ಸು ಅಥವಾ ಅದರ ದೋಷಗಳು ಅವೆಲ್ಲ ತುಂಬ ಪ್ರಬಲವಾದದ್ದು. ಅದು ಈ ಸಾಧಕನ ಪ್ರಜ್ಞೆಯನ್ನ ಹರತಿ, ಇಟ್ ಕ್ಯಾರೀಸ್ ಅವೇ, ಎಲ್ಲೋ ತಗೊಂಡು ಹೋಗಿಬಿಡ್ತದೆ. ಯಾಕೆಂದ್ರೆ ವಾಯುರ್ ನಾವಮಿವಾಂಭಸಿ, ಸಮುದ್ರದಲ್ಲಿ ಅಥವಾ ನದಿಯಲ್ಲಿ ವಾಯು ಹೇಗೆ ಒಂದು ನೌಕೆಯನ್ನು ದೂರ ಸೆಳ್ಕೊಂಡು ಹೋಗಿಬಿಡ್ತದ, ಹಾಗೆ ಈ ಕಾಮಕ್ರೋಧ ಮೊದಲಾದ ದೋಷಗಳು ಕೂಡ ನಮ್ಮ ಬುದ್ಧಿಯನ್ನ ದೂರ ಎಲ್ಲೋ ಸೆಳ್ಕೊಂಡು ಹೋಗಿಬಿಡ್ತವೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ಒಂದು ಕಡೆ ಮೊದಲು ತೆಗೆದುಕೊಂಡು ಬಾ ಅಂತ ತಾತ್ಪರ್ಯ, ಇನ್ನೊಂದು ಕಡೆ ತೆಗೆದುಕೊಂಡು ಹೋಗುವುದು ತಾತ್ಪರ್ಯ. ಹೀಗೆ ಅವೆಲ್ಲ ಆಗೋದು ಕಂಡಿದೆ. ಇಷ್ಟನ್ನೆಲ್ಲ ನಾನು ಯಾಕೆ ಹೇಳಿದೆ ಅಂದರೆ, ಮಹಾಭಾರತದಲ್ಲಿ ಉದ್ಯೋಗ ಪರ್ವದಲ್ಲಿ ಒಂದು ಪ್ರಸಂಗ ಇದೆ. ಅಲ್ಲಿ ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ಅನ್ನೋದನ್ನ ವಿಚಾರ ಮಾಡಬೇಕಾಗ್ತದೆ. ಅದು ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ 65ನೇ ಅಧ್ಯಾಯ, ಪ್ರಜಾಗರ ಪರ್ವದಲ್ಲಿ ಬರುವಂತ ಮಾತದು. ಆ ಪ್ರಜಾಗರ ಪರ್ವದಲ್ಲಿ ಯೇ ಧರ್ಮ ಮನುಪಶ್ಯಂತಹ ತೂಷ್ಣೀಂ ಧ್ಯಾಯಂತ ಆಸತೆ ಶ್ರೇಷ್ಠೋರ್ಧಂತು ಹರೇತ್ತತ್ರ ಭವೇತ್ ಪಾದಶ್ಚ ಕರ್ತರೆ ಪಾದಸ್ಥೇಷು ಸಭಾಸತ್ಸು ಯತ್ರ ನಿಂದ್ಯೋ ನ ನಿಂದ್ಯತೆ ಅನೇನಾ ಭವತಿ ಶ್ರೇಷ್ಠೋ
ಮುಚ್ಚಂತೇಪಿ ಸದಾ ಸದಃ ಕರ್ತಾರಮೇನೋ ಗಚ್ಚೇತ್ವ ನಿಂದ್ರೋ ಎತ್ತಿ ನಿಂದ್ಯತೆ ಅಂತ ಹೀಗೆ ಸುಮಾರು ಎರಡೂವರೆ ಶ್ಲೋಕಗಳದ್ದು ಒಂದು ಭಾಗ. ಇಲ್ಲಿ ಒಂದು ಇದು ನಾನು ಟಿ.ಆರ್. ಕೃಷ್ಣಾಚಾರ್ಯ ಪಾಠದ್ದು ಅಂತ ಹೇಳಿದೆ. ವೈಷ್ಣವ ಪಾಠದಲ್ಲಿ ಕೂಡ ಹೀಗೆ ಇದೆ. ದಕ್ಷಿಣ ಭಾರತದ ಪಾಠಗಳಲ್ಲೆಲ್ಲ ಇದೊಂದು ಭಾಗ ಇದೆ, ಉತ್ತರ ಭಾರತದ ಪಾಠದಲ್ಲಿ ಈ ಭಾಗ ಇಲ್ಲ. ಪ್ರಾಯ ಇದು ಪ್ರಕ್ಷಿಪ್ತ ಇದ್ದಿರಬೇಕು. ಆ ಪ್ರಸಂಗವನ್ನು ನೋಡಿದರೆ ಅದು ಪ್ರಕ್ಷಿಪ್ತ ಅಂತಲೇ ನನಗೂ ಕಾಣಿಸ್ತದೆ. ಅದೇನೇ ಇಲ್ಲ, ಅದಕ್ಕೆ ಅರ್ಥ ಹೇಗೆ ಮಾಡಬೇಕು ಅಂತ ಅನ್ನೋದು ನಾವೀಗ ವಿಚಾರ ಮಾಡಬೇಕು. ಒಂದು ಕಡೆ ಒಬ್ಬ ಯಾರೋ ದುಷ್ಟನಾದವನು ಒಬ್ಬ ಸಜ್ಜನನಿಗೆ ಅನ್ಯಾಯ ಮಾಡಿದ. ಅದನ್ನ ಅಲ್ಲಿದ್ದ ಗುರು ಹಿರಿಯರು ಖಂಡಿಸ್ತಾ ಇದ್ದಾರಾ ಇಲ್ವಾ, ಮತ್ತೆ ಅಲ್ಲಿರುವ ಸಭಾಸದರು ಅಂದ್ರೆ ಸಭೆ ಅಂದ್ರೆ ಅದೇನೋ ಯಾವುದೋ ದೊಡ್ಡ ಸಭೆ ಅಂತ ಅರ್ಥ ಅಲ್ಲ. ಸಭಾಸದ ಅಂತಂದ್ರೆ ಆನ್ ಲುಕರ್ಸ್, ಅಲ್ಲಿ ನಿಂತು ನೋಡುವವರು, ಸುತ್ತಮುತ್ತ ಇದ್ದವರು, ಇಷ್ಟೇ ಅದರ ಅರ್ಥ. ಅಲ್ಲಿ ಹೀಗೊಂದು ತಪ್ಪು ನಡೆದಾಗ ಅವಾಗ ಏನಾಗ್ತದೆ, ತಪ್ಪನ್ನ ನಿಂದೆ ಮಾಡಬೇಕು ಆದದ್ದು ಎಲ್ಲರೂ ಕರ್ತವ್ಯ. ನಿಂದೆ ಮಾಡದೇ ಇದ್ರೆ ಏನಾಗ್ತದೆ, ನಿಂದೆ ಮಾಡಿದ್ರೆ ಏನಾಗ್ತದೆ ಅನ್ನೋದನ್ನೆಲ್ಲ ಈ ಭಾಗ ಹೇಳ್ತದೆ. ತಪ್ಪನ್ನು ನಿಂದೆ ಮಾಡಿದ್ರೆ ಮೊದಲು 2ನೇ ಶ್ಲೋಕದ ಅರ್ಥ ನೋಡೋಣ. ಅನೇನಾ ಭವತಿ ಶ್ರೇಷ್ಠ ಮುಚ್ಚಂತೇಚ ಸಭಾಸದ ಕರ್ತಾರಮೇನೋ ಗಚ್ಚೇಚ್ಚ ನಿಂದೋ ಎತ್ರ ಹಿ ನಿಂದ್ಯತೆ. ಅಲ್ಲಿ ಈ ತಪ್ಪು ಮಾಡಿದವನೊಬ್ಬನು, ತಪ್ಪಿಗೆ ಒಳಗಾದವನೊಬ್ಬನು, ಮತ್ತೆ ಅದನ್ನು ತಡೆ ಅದನ್ನು ವಿರೋಧಿಸಬೇಕಾದಂಥ ಗುರು ಹಿರಿಯರು ಇನ್ನೊಬ್ರು, 3ನೇವರು, ಮತ್ತೆ ಅಲ್ಲಿ ಸುತ್ತಮುತ್ತಲು ನಿಂತು ನೋಡ್ತಾ ಇರುವಂಥ ಜನರು, ಒಟ್ಟು ಇಷ್ಟು 4 ಜನ ಅಲ್ಲಿದ್ದಾರೆ. ತಪ್ಪು ಮಾಡಿದಾಗ ಆ ತಪ್ಪು ಮಾಡಿದವನನ್ನ ನಿಂದಿಸಿದರೆ, ತಪ್ಪು ಮಾಡಿದವನು ನಿಂದಿಸಲ್ಪಟ್ಟರೆ, ನಿಂದ್ಯೋ ಏತ್ರಿ ನಿಂದ್ಯತೆ ಅಂತ. ಅವನು ನಿಂದಿಸಲ್ಪಟ್ರೆ ಆವಾಗ ಯಾರಿಂದ ನಿಂದಿಸಲ್ಪಡ್ತಾನೆ? ಆ ಗುರು ಹಿರಿಯರಿಂದ ಅಥವಾ ಸಭಾಸದರಿಂದ. ಆಗ ಅವನು ಅಂದ್ರೆ ಪಾಪದ ಕರ್ತೃ ಮಾಡಿದ ದೋಷ ಯಾರಿಗೆ ಹೋಗ್ತದೆ? ಅನೇನಾಭವತಿ ಶ್ರೇಷ್ಠ ಅಂದ್ರೆ ಗುರು ಹಿರಿಯರು. ಅವರಿಗೆ ಅವರು ಅನೇನಾಹ ಭವತಿ ದೋಷರಹಿತರಾಗ್ತಾರೆ. ನಾನು ಬಹುವಚನ ಹೇಳಿದೆ, ಅಲ್ಲಿ ಏಕವಚನ ಇದೆ. ಗುರು ಹಿರಿಯರು ತಮ್ಮ ದೋಷಗಳನ್ನು ಕಳ್ಕೋತಾರೆ, ಅವ್ರಿಗೇನು ಪಾಪ ಬರೋದಿಲ್ಲ, ಯಾಕಂದ್ರೆ ಅವ್ರು ಖಂಡನೆ ಮಾಡಿದ್ದಾರೆ. ಮತ್ತೆ ಸಭಾಸದರು ಕೂಡ ತಮ್ಮ ಶಕ್ತಿಗನುಸಾರವಾಗಿ ಅದನ್ನು ಖಂಡಿಸಿರುವುದರಿಂದ, ವಿರೋಧಿಸಿರುವುದರಿಂದ ಅವರು ಕೂಡ ಮುಚ್ಚಂತೆ ಪಾಪಗಳಿಂದ ಪರಿಹಾರ ಕಾಣ್ತಾರೆ. ಆದರೆ ಕರ್ತಾರಂ ಏನೋ ಗಚ್ಚೆಚ್ಚ, ಆ ಪಾಪ ಮಾತ್ರ ಕರ್ತೃವಿಗೆ ಹೋಗಿಬಿಡುತ್ತದೆ. ಯಾಕಂದ್ರೆ ಉಳಿದವರೆಲ್ಲೂ ತಮ್ಮ ಕರ್ತವ್ಯ ಮಾಡಿ ಕೈ ತೊಳ್ಕೊಂಡಿದ್ದಾರೆ, ಅದರಿಂದ ಇವರಿಗೆ ಪೂರ್ಣ ಪಾಪ ಅಂತ. ಇಲ್ಲಿ ಏನಹ ಅಂತ ಈ ಶಬ್ದ ಇದೆ 2 ಅರ್ಥಗಳಲ್ಲಿ ಕೂಡ, ಅಂದ್ರೆ ಪಾಪ ಅಂತ ಅರ್ಥ. ಇದಕ್ಕಿಂತ ಮುಂಚೆ ಮೊದಲಿನ 1.5 ಶ್ಲೋಕ ಏನಿದೆ, ಅಲ್ಲಿ ನಿಂದೆ ಮಾಡದೇ ಇದ್ರೆ ಏನಾಗ್ತದೆ ಅಂತ ಹೇಳ್ತಾರೆ. ಆಮೇಲೆ ನಿಂದೆ ಮಾಡಿದ್ರೆ ಏನಾಗ್ತದೆ ಅಂತ ಹೇಳ್ತಿದ್ದಾರೆ. ನಾವು ನಿಂದೆ ಮಾಡಿದ್ರೆ ಏನಾಗ್ತದೆ ಅನ್ನೋದನ್ನೇ ಮೊದಲು ನೋಡಿದ್ವಿ. ನಿಂದೆ ಮಾಡದೇ ಇದ್ರೆ ಏನಾಗ್ತದೆ? ಎತ್ರ ನಿಂದ್ಯೋ ನನಿಂದ್ಯತೆ, ತಪ್ಪು ಮಾಡಿದವನನ್ನ ನಿಂದೆಗಳು ಒಳಪಡಿಸದೆ ಹೋದ್ರೆ ಆವಾಗ ಏನಾಗ್ತದೆ? ಪಾಪ ಯಾರ್ಯಾರಿಗೆ ಹೋಗ್ತದೆ ಅಂತ ಒಂದು ಪ್ರಶ್ನೆ. ಅಲ್ಲಿ ಗುರು ಹಿರಿಯರು ನಿಂತು ನೋಡ್ಬೇಕಾದವ್ರು ಏನಿದ್ದಾರೆ, ಅವರು ಧರ್ಮದ ಬಗ್ಗೆ ಅವ್ರಿಗೆ ಗೊತ್ತಿದೆ, ಧರ್ಮ ಯಾವುದು ಅಧರ್ಮ ಯಾವುದು ಅಂತ ಗೊತ್ತಿದೆ. ಆದ್ರೂ ಕೂಡ ತೂಷ್ಣೀಂ ಧ್ಯಾಯ ಅಂತ ಆಸತೆ, ಏನೋ ಆಲೋಚನೆ ಮಾಡ್ತಾ ಆ ತಪ್ಪನ್ನ ಕಡೆಗಣಿಸಿಬಿಡ್ತಾರೆ, ಅದನ್ನು ಖಂಡಿಸ್ಲಿಕ್ಕೆ ಹೋಗೋದಿಲ್ಲ. ಆವಾಗ ಆ ಗುರು ಹಿರಿಯರಿಗೆ, ಶ್ರೇಷ್ಠರಾದ ಗುರು ಹಿರಿಯರಿಗೆ ಗುರು ಹಿರಿಯರು ಅರ್ಧಂತು ಹರೇತ್ತತ್ರ, ಆ ಅರ್ಥವನ್ನು ಪಡೆದುಕೋತಾರೆ ಅಂತ ಹೀಗಿದೆ. ಏನು ಪಾಪನೋ ಪುಣ್ಯನೋ ಅಂತ ಅಲ್ಲಿಲ್ಲ. ಮುಂದಿನ ಶ್ಲೋಕದಲ್ಲಿ ಪಾಪವನ್ನು ಪಡ್ಕೊಳ್ಳೋದಿಲ್ಲ ಅಂತಿದೆ, ನಿಂದನೆ ಮಾಡಿರುವುದರಿಂದ ಪಾಪವನ್ನು ಪಡ್ಕೊಳ್ಳೋದಿಲ್ಲ ಅಂತಿದೆ. ಈ ಶ್ಲೋಕದಲ್ಲಿ ನಿಂದನೆ ಅವರು ಮಾಡಲಿಲ್ಲ ಆದ್ರಿಂದ, ಅವ್ರ ತಪ್ಪು ಅವ್ರದ್ದಾದ್ರಿಂದ ಒಂದು ಅರ್ಧ ಪಾಪ ಅವ್ರಿಗೆ ಬರ್ತದೆ. ಗುರು ಹಿರಿಯರು ಕರ್ತವ್ಯ ಮಾಡಬೇಕಾಗಿತ್ತು, ಮಾಡಲಿಲ್ಲ ಅನ್ನೋ ಕಾರಣದಿಂದ ಅವ್ರಿಗೆ ಅರ್ಧ ಪಾಪ. ಮತ್ತೆ ಇನ್ನೊಂದು ಕಾಲು ಭಾಗ ಪಾಪ ಮಾತ್ರ ಕರ್ತೃವಿಗೆ ಬರ್ತದೆ. ಇನ್ನೊಂದು ಕಾಲು ಭಾಗ ಪಾಪ ಪಾದಸ್ಥೇಶು ಸಭಾಸತ್ಸು, ನಿಂತು ನೋಡುವವರಿಗೆ ಬರ್ತದೆ. ಯಾವಾಗ ನಿಂದನೆ ಮಾಡದೆ ಹೋದ್ರೆ, ನಿಂದನಾದ ವ್ಯಕ್ತಿಯನ್ನು ನಿಂದನೆ ಮಾಡದೆ ಹೋದ್ರೆ ಅಂತ ಇದು ಅಲ್ಲಿರುವ ವಿಷಯ. ಶ್ರೇಷ್ಠ ಅರ್ಧಂತು ಹರೇತ ತತ್ರ ಅಂತ, ಅಲ್ಲಿ ಹರೇತ್ ಅಂತ ಕ್ರಿಯಾಪದ ಇದೆಯಲ್ಲ, ಆ ಹರೇತ್ ಅನ್ನೋದಕ್ಕೆ ಶ್ರೇಷ್ಠ ಅಂದ್ರೆ ಗುರು ಹಿರಿಯರ ಸ್ಥಾನದಲ್ಲಿದ್ದ ವ್ಯಕ್ತಿ, ಅವನು ತತ್ರ ಅರ್ಧಂತು ಹರೇತ್, ಆ ಕರ್ತೃವು ಮಾಡಿದ ಪಾಪದಲ್ಲಿ ಅರ್ಧವನ್ನು ತಾನು ಪಡೆದುಕೊಳ್ಳುತ್ತಾನೆ. ಇಲ್ಲಿ ಹರೇತ್ ಅಂದ್ರೆ ಪಡೆದುಕೊಳ್ಳುತ್ತಾನೆ ಅಂತ ಅರ್ಥ. ಅಲ್ಲಿ ಹಿ ಡ್ರಾಸ್ ಅಂತ ಅರ್ಥ, ಹಿ ಅರ್ನ್ಸ್ ಅಂತ ಅರ್ಥ. ಆ ಸಂದರ್ಭಕ್ಕನುಸಾರವಾಗಿ ಏನೇನಾಗ್ಬೋದು ಹಾಗೆಲ್ಲ ಅಲ್ಲಿ ಆಗ್ಬೋದು. ಹೀಗೆ ಅಲ್ಲಿ ಹರೇತ್ ಅಂದ್ರೆ ಹಿ ಅರ್ನ್ಸ್, ಹಿ ಡ್ರಾಸ್, ಹಿ ಗೆಟ್ಸ್,
ಹಿ ವಿಲ್ ಬಿ ಕ್ರೆಡಿಟೆಡ್ ಹೀಗಂತೆಲ್ಲ ಅದಕ್ಕೆ ಅರ್ಥ ಆಗ್ತದೆ. ಆ ಕ್ರೆಡಿಟ್ ಅಂತ ಅದನ್ನು ಹೇಳ್ಬೋದು, ಪಾಪಕ್ಕೆ ಅವನ ಗುರಿ ಆದಾಗ ಕ್ರೆಡಿಟ್ ಅಂತ ಹೇಳ್ಬೋದೋ ಇಲ್ಲೋ ಅದು ವಿಷಯ ಬೇರೆ. ಅಂತ ಒಂದು ಪಾಪ ಅವನ ಒಂದು ಖಾತೆಗೆ ಪಾಪ ಬಂದು ಅಂಟ್ಕೋತದೆ ಅಂತ ಅದರ ತಾತ್ಪರ್ಯ. ಇನ್ನೊಂದು ಭಾಗ ಪಾಪ ಕರ್ತೃವಿಗೆ ಹೋಗ್ತದೆ ಅಂತ, ಈ ಥರದಲ್ಲಿ ಪ್ರಯೋಗ ಇದೆ. ಆದ್ರಿಂದ ಅಲ್ಲಿ ಹರೇತ್ ಅಂದ್ರೆ ಪಡೆದುಕೊಳ್ಳುತ್ತಾನೆ ಅಂತ ಹೀಗರ್ಥ. ಇವು ಅದರ ಬೇರೆ ಬೇರೆ ಉದಾಹರಣೆಗಳು.